ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಗೆಳೆಯರ ಬಳಗದ ಡಾಕ್ಟರ್ ರಾಜ್ಕುಮಾರ್ ಆಡಿಟೋರಿಯಂನಲ್ಲಿ ಇಂದು ಕರ್ನಾಟಕ ಕ್ಷತ್ರಿಯ ಮರಾಠ ಫೌಂಡೇಶನ್ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ, ದೇಸಿ ಕ್ರೀಡಾ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲಂಕಾರ ಏನಾದ್ರೂ ಅಲಂಕಾರ ಮಾಡೋದಿದ್ರೆ 5 ನಿಮಿಷ ಎಕ್ಸ್ಟ್ರಾ 5 ನಿಮಿಷ ತಗೊಂಡು ಅಲಂಕಾರ ಮಾಡಿ. ಅವ್ರು ಹೇಳಿ ಅದು ಅಲಂಕಾರ ಅಂದ್ರೆ ಬಣ್ಣ ಪುಟ್ಟಿ ಪುಟ್ಟಿ ಕಿರಣ್ ಇನ್ಸಿನ್ ಮೀಡಿಯಾ ಅಂತೇಳಿ ವಿಮಲಾ ಕೂಟಗೆ ಅದಕ್ಕೆ ಚಾಯ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಹಾಗೂ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡು ತಾಯಿ ಭುವನೇಶ್ವರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗಣೇಶ್ ರಾವ್, ಕೇಸರ್ಕರ್, ಮೀನಾಕ್ಷಿ ಗೋರ್ಪಡೆ, ರವಿ ಮಗರ್, ಹಲವು ಗಣ್ಯರು, ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಬಂಧುಗಳು ಹಾಜರಿದ್ದರು. ಬಂದಲ್ಲಿ ಸೈಡ್ ಶಿವ ನೀನಕ್ಕ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೇನೆ. ಮರಾಠ ಜನಾಂಗ ಅಂತ ಹೇಳಿದ ತಕ್ಷಣ ಅವರು ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹದ್ರಿಂದ ನಾವೆಲ್ಲರೂ ಕೂಡ ಕನ್ನಡ ಮರಾಠಿಗರಾಗಿ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ನಮಗೆ ಸ್ಥಾನವನ್ನು ಕೊಟ್ಟಿದೆ, ನಮಗೆ ಉಳಿಸ್ತಾ ಇದೆ, ನಮಗೆ ಬೆಳೆಸ್ತಾ ಇದೆ. ಅದಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಇನ್ನು ಕನ್ನಡ ಅಂತ ಹೇಳಿದ ತಕ್ಷಣನೇ ನಮ್ಮ ಕನ್ನಡಕ್ಕೆ 2000 ಮೀರಿದ ಇತಿಹಾಸ ಅನ್ನುವಂತಹದ್ದು ಇದೆ. ಈಗಾಗಲೇ ಸರ್ ಅವರು ಮಾತಾಡಿದ್ದಾರೆ, ಬಸವಣ್ಣನವರು ಅವಾಗಲೇ ಹೇಳಿದ್ದಾರೆ ನಾವು ಹೇಗಿರಬೇಕು ಅನ್ನುವಂತಹದ್ದನ್ನ. ಪ್ರತಿಯೊಂದು ಹೆಜ್ಜೆ ಒಳಗೂ ಕೂಡ ನಮ್ಮನ್ನ ನಾವು ಗುರುತಿಸ್ಕೋಬೇಕಾಗತ್ತೆ, ನಮ್ಮ ಆತ್ಮ ಸಾಕ್ಷಿಗೆ ಬದ್ಧರಾಗಿ ನಾವು ನಡಿಬೇಕಾಗತ್ತೆ. ಸಾರ ಸಜ್ಜನರ ಸಂಗವ ಮಾಡುವುದು ದೂರ, ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದಡೇನು ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳ್ಬಿಟ್ಟು
ಪ್ರತಿ ಹೆಜ್ಜೆ ಒಳಗೂ ಕೂಡ ಪ್ರತಿಯೊಬ್ಬ ಸಾಹಿತಿಗಳು, ಕವಿಗಳು, ಚಿಂತಕರು, ವಿಮರ್ಶಕರು ವಿವೇಚನೆಯಿಂದ ನಮಗೆ ಸಾರವನ್ನ ನೀಡಿರುವಂತಹದ್ದು. ಅಂತಹ ಮಾರ್ಗದಲ್ಲಿ ನಾವು ನಡಿಬೇಕಾಗತ್ತೆ. ಕರ್ನಾಟಕ ಅಂತ ಹೇಳಿದ ತಕ್ಷಣ ಭಾರತದ ಒಂದು ಮಗಳು ಅಂತ ಹೇಳಿ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಜೈ ಭಾರತ ಜನನಿಯ ತನುಜಾತೆ. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹದ್ದು ಹೇಗೆ ಹೇಳಿದೆಯೋ, ಕರ್ನಾಟಕದಲ್ಲೂ ಕೂಡ ಈ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ನೆರೆದಿದ್ರೂ ಕೂಡ ನಾವೆಲ್ಲರೂ ಒಂದು ಅನ್ನುವಂತಹದ್ದನ್ನ ನಾವಿಲ್ಲಿ ನಮ್ಮತನವನ್ನ ನಾವು ಸೂಚಿಸ್ತಾ ಇದ್ದೀವಿ. ನಾವೆಲ್ಲರೂ ಒಂದು ಅಂತ ಹೇಳೋದಕ್ಕೆ ಇನ್ನು ಪ್ರಮುಖವಾಗಿರುವಂತಹದ್ದು ನಿಮಗೆ ಎಲ್ರಿಗೂ ಗೊತ್ತಿರುವಂತಹದ್ದು, ನಮ್ಮ ಒಂದು ಹಿಂದೂ ಸಂಸ್ಥಾನವನ್ನ ಉಳಿಸಿರುವಂತಹ ಶಿವಾಜಿ ಮಹಾರಾಜರಿಗೆ ನಾವು ಚಿರಋಣಿಯಾಗಿರ್ಬೇಕು. ಇವತ್ತು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ ನಾವು ಇಟ್ಕೊಂಡು ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಕಾರಣ. ಇಲ್ಲದೆ ಇದ್ದ ಹೊತ್ತಲ್ಲಿ ನಾವೆಲ್ಲರೂ ಕೂಡ ನಾವಾಗಿ ಇರ್ತಾ ಇರಲಿಲ್ಲ ಅನ್ನುವಂತಹದ್ದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಬಾವುಟ ಅಂತ ಹೇಳಿದ ತಕ್ಷಣನೇ ನನ್ಗೆ ನೆನಪಾಗುವಂತಹದ್ದು ಏನು ಅಂತ ಹೇಳಿದ್ರೆ, ಜೀಜಾಮಾತಾ ಕುಪ್ಪಸವನ್ನ ಹಾಕೊಂಡಿರ್ಲಿಲ್ವಂತೆ. ಶಿವಾಜಿ ಕೇಳಿದ್ರಂತೆ, ಅಮ್ಮ ನೀನ್ ಯಾಕೆ ಕುಪ್ಪಸವನ್ನ ಹಾಕೊಂಡಿಲ್ಲ? ಎಲ್ರೂ ಮನೇಲೂ ಕುಪ್ಪಸವನ್ನ ಹಾಕಿದ್ದಾರೆ, ನೀನ್ ಯಾಕೆ ಹಾಕಿಲ್ಲ ಅಂತ ಹೇಳಿದಾಗ, ನೋಡಪ್ಪ, ಬೇರೆ ರಾಜ್ಯದವರು, ಬೇರೆ ಆಳ್ತಾ ಇರುವಂತವ್ರು ನಮ್ಮ ಹೆಣ್ಣು ಮಕ್ಕಳಿಗೆ ಅವರ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಅಸಹಾಯಕರಾಗಿದ್ದಾರೆ. ಅವರ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಅಂತಹದ್ರಲ್ಲಿ ಅವರ ಮೈ ಮೇಲೆ ಇಲ್ಲದೆ ಇರುವಂತಹ ಕುಪ್ಪಸವನ್ನ ನಾನ್ ಹೇಗೆ ಹಾಕೊಂಡ್ಲಿ? ಹಾಗಾಗಿ ನೀನ್ ಒಂದು ಕೆಲಸವನ್ನ ಮಾಡು, ಕೋಟೆಯಿಂದ ಒಳಗಡೆಗಿದ್ದಂತಹ ಕಿಟಕಿ ಒಳಗಡೆಗೆ ದೂರದಲ್ಲಿ ಹಾರ್ತಾ ಇರುವಂತಹ ಬಾವುಟವನ್ನ ತೋರಿಸಿ ಶಿವಾಜಿಗೆ ಹೇಳಿದ್ರಂತೆ, ಅಲ್ಲಿ ಇರುವಂತಹ ಆ ಹಸಿರು ಧ್ವಜ ಏನಿದೆ ಅದನ್ನ ನೀನು ಇಳಿಸ್ಬಿಟ್ಟು ತಂದು ಕೊಟ್ಟಂತಹ ಪಕ್ಷದಲ್ಲಿ ಅದನ್ನ ನಾನು ಹೊಲಿಸ್ಕೊಂಡು ಕುಪ್ಪಸವನ್ನ ಹಾಕ್ತೀನಿ. ಅಲ್ಲಿವರೆಗೂ ಹಾಕೋದಿಲ್ಲ. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು, ನಮ್ಮವರ ರಕ್ಷಣೆಯನ್ನ ನಾವು ಮಾಡಬೇಕು, ನಾವೆಲ್ಲರೂ ಕೂಡ ಸಹೃದಯರಾಗಿ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಸ್ವತಂತ್ರವಾಗಿರುವಂತಹ ರಾಜ್ಯ ಬೇಕು ಅಂತ ಹೇಳಿ ಆಗ್ಲೇನೆ ಶಿವಾಜಿಗೆ ಅವರು ಒಂದು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿಬಿಟ್ಟಿದ್ರು. ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಾಯಕರು ಇಂದಿನ ಕನ್ನಡೋತ್ಸವದ ಅಂಗವಾಗಿ ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಫೌಂಡೇಶನ್ ಸಂಘಟನೆಯಿಂದ ಈ ಒಂದು ವಿಜೃಂಭಣೆಯ ಆಚರಣೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಈ ಕನ್ನಡೋತ್ಸವದ ವಿಚಾರವನ್ನ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟಂತಹ ಶ್ರೀಯುತ ಪ್ರೊಫೆಸರ್ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂದರ್ಭದಲ್ಲಿ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ವಿಜಯ ಕಾಲೇಜು ಪ್ರಾಂಶುಪಾಲರಾದಂತಹ ಶ್ರೀಮತಿ ಮೀನಾ ಗೋರ್ಪಡೆಯವರು ನಮ್ಮೊಂದಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ನಮ್ಮ ಕನ್ನಡ ತಾಯಿಯ ಭುವನೇಶ್ವರಿ 200 ಕನ್ನಡ ಸಂಘಗಳೇ ಇವೆ. ನಾನು ನೋಡಿದ್ದೀನಿ ಅಲ್ಲಿ 200 ಸಂಘಗಳು ಮತ್ತೆ ಅವ್ರು ಸಹಿಸ್ಕೊಳ್ತಾ ಇವೆ, ನಾವು ಸಹಿಸ್ಕೊಳ್ತಕ್ಕಂಥದ್ದು ಹಾಗೇನೇನೆ. ಜೊತೆಗೆ ನಮ್ಮ ನಡುವೆ ಏನಾದರೂ ಕೂಡ ಇಂಥ ಸಂಘಟನೆಗಳು, ಇಂಥ ಚಟುವಟಿಕೆಗಳು ಬೆಳೀತಾ ಇದ್ದಾಗ ಎಲ್ಲರೂ ಕೈ ಬೆರೆಸ್ತಾರೆ. ನಡುವೆ ಏನಾದ್ರೂ ಕೂಡ ಬೇರೆ ಬೇರೆ ತರಹದ ಭಿನ್ನ ಭೇದಗಳು ಬಂದರೆ ಅದಕ್ಕೆ ಕಾರಣ ಸ್ವಾರ್ಥಿಗಳು, ಸಂಘಟನೆ ಕಟ್ಟಿದವರಲ್ಲ. ಆ ಸಂಘಟನೆಯೊಳಗೆ ಪ್ರವೇಶಿಸುವ ಕೆಟ್ಟ ರಾಜಕಾರಣದ ಸ್ವಾರ್ಥಿಗಳಿಂದಾಗಿ
ಅದು ಹಾಳಾಗ್ತಕ್ಕಂಥದ್ದಾಗುತ್ತೆ ಅನ್ನೋದು. ಹಾಗಾಗದಿರಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ಸೌಹಾರ್ದಯುತವಾದ ವಲಸೆ ಇರಲಿ, ವೈಜ್ಞಾನಿಕವಾದ ತರ್ಕಬದ್ಧವಾದ ವಲಸೆಗಳಿರಲಿ, ಉದ್ಯೋಗಗಳು ಕೂಡ ಅಷ್ಟೇನೇನೆ ಆ ನೆಲದ ಸಂಸ್ಕೃತಿಯನ್ನು ಗೌರವಿಸುತ್ತಾ, ಆ ನೆಲದ ಉದ್ಯೋಗವನ್ನು ಗೌರವಿಸುತ್ತಾ, ಹಾಗೇನೇನೆ ವಲಸೆಯನ್ನು ಸ್ವೀಕರಿಸುವಂಥ ಒಂದು ಭಾವ ಬೆಳೆಯಲಿ, ಒಕ್ಕೂಟ ವ್ಯವಸ್ಥೆ ಉಳಿಯಲಿ. ನಮ್ಮ ರಿಪಬ್ಲಿಕನ್ ಗೌರ್ಮೆಂಟ್ ಏನಿದೆಯಲ್ಲ ಅದು ಉಳಿಬೇಕು. ಅದು ಉಳಿಬೇಕು ಅಂದಾಗ ನಮ್ಮ ಎಲ್ಲರ ನಡುವೆಯಲ್ಲಿ ಈ ತರಹದ ಒಂದು ಆತ್ಮಾವಲೋಕನದ ಪರಿಯೊಳಗಿನ ಸಹಿಷ್ಣುತಾ ಭಾವ ಬೆಳೆಯಬೇಕಾಗಿರುವ ಅಗತ್ಯವಿದೆ. ಅಂಥದ್ದಕ್ಕೆ ಪೂರಕವಾಗುವ ರೀತಿಯೊಳಗೆ ಇವತ್ತು ನೋಡಿ ಮರೆತು ಹೋಗುತ್ತಿರುವಂಥ ಕಾಳೆ ಅವರಿಂದ ಕೈ ಕೈ ಬಿಡಿ. ಏನ್ರಿ ಹಾಗೆ ಇರಿ, ಹಾಗೆ ಇರಿ. ನಿಂತ್ಕೊಳ್ಳಿ ಪಕ್ಕದಲ್ಲಿ ಹಾಗೆ. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ಇವತ್ತು ಅರ್ಥಪೂರ್ಣವಾಯಿತು ನಮ್ಮ ಕನ್ನಡೋತ್ಸವ ಗುರುಗಳ ಆಗಮನದಿಂದ. ಇಲ್ಲಿ ನೋಡಿ. ಥ್ಯಾಂಕ್ ಯು.